ಮೊದಲ ಸೆತ ಹಂತದಲ್ಲಿ ಕೂಡ ಒಂದರ ಸೇರ್ಪಡೆನ ಕಾಣ್ತಾ ಇದೆ. ಗೋಟದ ಹಿಂಬದಲ್ಲಿ ನೇರವಾಗಿ ಚೆಂಡನ್ನ ಪಡ್ಕೊಳ್ತಾ ಇಲ್ಲ. ಬೌಲರ್ ನೇಮ್ ಅನೀಶ್. ಅನೀಶ್ ಎಸೆತಕ್ಕಂಥ ಎರಡನೇ ಚೆಂಡಿನ ಹಂತರ. ಇತ್ತ ನಡುವೆಯೂ ಕೂಡ ಓಟಗಳ ಸೇರ್ಪಡೆ. ಗೋಟದ ಹಿಂಬದಿಯ ಹಂತದಲ್ಲಿ ಓಟಗಳ ಸೇರ್ಪಡೆನ ಕಾಣ್ತಾ ಇದೆ. ತಂಡದ ಮೊತ್ತ 2ಕ್ಕೆ ತಲುಪ್ತಾ ಇದೆ. ಶೆಲ್ವ ಸ್ಟ್ರೈಕರ್ ಅಲ್ಲಿ ಆಡ್ತಿದ್ದಕ್ಕಂಥ ಆಟಗಾರ ಕೂಡ ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಓಟಗಳಿಗೆ ಮನೇಶ್ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಸುಂದರತೆ ಒಂದು ಎಸೆತವನ್ನು ದಾಖಲಿಸ್ತಾ ಇದ್ದಾರೆ. ಮೊದಲ ಚೆಂಡು 1, 2ನೇ ಚೆಂಡು ಕೂಡ ಒಂದರ ಸೇರ್ಪಡೆ. 3ನೇ ಚೆಂಡು ಮೊದಲ ಡಾಟ್ ಬಾಲ್ ಅನ್ನ ಕಾಣ್ತಾ ಇದೆ. ಬೀಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಪಾಯಿಂಟ್ ಬಳಿ ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. ಒಂದರ ಸೇರ್ಪಡೆ. ಒಂದು ಓಟವನ್ನು ಕೂಡ ದಾಖಲಿಸಿದ್ರು. ತಂಡದ ಮೊತ್ತ 3ರಲ್ಲಿ ಸಾಗ್ತಾ ಇದೆ. ಮೊದಲ ಪವರ್ ಪ್ಲೇನ ಓವರ್ನಲ್ಲಿ ಹರೀಶ್ ಎಡತವನ್ನು ದಾಖಲಿಸ್ತಾ ಇದ್ದಾರೆ. ಬೆರೋಸಿನ ಲೆಕ್ಕಾಚಾರಗಳಿಗೆ ಅವಕಾಶವನ್ನು ಮಾಡಿಕೊಡುತ್ತಾ ಇಲ್ಲ. ಸುಂದರತೆ ಸೆತ ಚೆಂಡು ನೇರವಾಗಿ ಗೋಟದ ಹಿಂಬದಿಯ ಕಾಯಕ ತರುಣ್ ಪಡಿಬಿದ್ರೆ ಕಾಯಕವನ್ನು ಮಾಡ್ತಾ ಇದ್ದಾರೆ. ಚೆಂಡನ್ನ ಪಡ್ಕೊಳ್ತಾ ಇದ್ದಾರೆ. ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬೆರೋಸೇನ ಹೊಡೆತ ನೆಟ್ಟ ನೇರದ ಹಂತದಲ್ಲಿ ಹೈ ಲೆಫ್ಟೆಡ್ ಶಾಟ್. ಇತ್ತ ನಡುವೆ ಸುಲಭ ಸಾಧ್ಯತೆ ಕ್ಯಾಚ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಕ್ಷೇತ್ರ ಪಾಲಕರ ಕೈ ಸೇರ್ತಾ ಇದೆ. ಮೊದಲ ವಿಕೆಟ್ಸ್ ಅನ್ನ ಕೂಡ ಕಳ್ಕೊಳ್ತಾ ಇದೆ ಶ್ಯಾಮ್ ಮೆಮೋರಿಯಲ್ ಚೆನ್ನೈನ ತಂಡ. ಮೊದಲ ಪವರ್ ಪ್ಲೇನ ಓವರ್ ಮುಕ್ತಾಯಕ್ಕೆ ತನ್ನ 3 ಓಟವನ್ನು ಮಾತ್ರ ದಾಖಲಿಸ್ತಾ ಇದೆ. ಶ್ಯಾಮ್ ಮೆಮೋರಿಯಲ್ ಮೊದಲ ವಿಕೆಟ್ ಅನ್ನು ಕೂಡ ಕಳ್ಕೊಳ್ತಾ ಇದೆ. 2ನೇವರೆಗಾಗಿ ಶ್ರೀಕಾಂತ್ ಸ್ವಾಮಿಯನ್ನು ಬಳಸ್ತಾ ಇದ್ದಾರೆ. ಬೀಸುವಂತ ಪ್ರಯತ್ನವನ್ನು ದಾಖಲಿಸ್ತಾ ಇದ್ದಾರೆ. ಕ್ಷೇತ್ರ ರಕ್ಷಣೆ ಮೇಲುಗೈಯನ್ನು ದಾಖಲಿಸ್ತಾ ಇದೆ. ಅಶ್ವಭೇದದ ಆಟಗಾರರು ಓಟಗಳಿಗೆ ಅವಕಾಶವನ್ನು ಮಾಡಿಕೊಡುತ್ತಾ ಇಲ್ಲ. ಶ್ರೀಕಾಂತ್ ಸ್ವಾಮಿ ಮೊದಲ ಚೆಂಡು ಡಾಟ್ ಅನ್ನು ತೋರ್ಪಡಿಸ್ತಾ ಇದ್ದಾರೆ. ಸೆಲ್ವಾ ನೇರದ ಹೊಡೆತವನ್ನು ದಾಖಲಿಸುವ ಪ್ರಯತ್ನವನ್ನು ಮಾಡುತ್ತಾ ಇದ್ದಾರೆ. ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. ಕೇವಲ 1ರ ಸೇರ್ಪಡೆ ಸೆಲ್ವಾ ದಾಖಲಿಸಿದ್ರು. ಓಟಗಳಿಗೆ ಈ ಹಂತದಲ್ಲಿ ಅವಕಾಶವನ್ನು ಮಾಡಿಕೊಟ್ರು. ಶ್ರೀಕಾಂತ್ ಸ್ವಾಮಿ ಎಸೆಗಾರಿಕೆಯನ್ನು ಮುಂದುವರಿಸ್ತಾ ಇದ್ದಾರೆ. ಬಹಳ ಶೋತಮರಿತ ಎಸೆತವನ್ನು ದಾಖಲಿಸ್ತಾ ಇದ್ದಾರೆ. ಈ ಹಂತದಲ್ಲಿ ಕೂಡ ಶ್ರೀಕಾಂತ್ ಸ್ವಾಮಿ ಯಶಸ್ವಿ ಒಂದು ಎಸೆಗಾರಿಕೆಯನ್ನು 3ನೇ ಚೆಂಡಿನಲ್ಲಿ ದಾಖಲಿಸಿದ್ರು. ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಪ್ರಮುಖ ಹೆಸರಿನ JK ಜೈ ಕರ್ನಾಟಕ ಬೆಂಗಳೂರು ತಂಡದ ಪರವಾಗಿ ಪಂದ್ಯಾಟವನ್ನು ಆಡುವಂತ ಆಟಗಾರ ಕೂಡ ಶ್ರೀಕಾಂತ್ ಸ್ವಾಮಿ. ಈತ ನಡುವೆ ಸುಂದರತೆ ಎಸೆತ ವಿಕೆಟ್ ಸಾಗಾಟವನ್ನು ನೀಡುತ್ತಾ ಇದ್ದಾರೆ. ಬೌಲ್ಡ್ ಔಟ್ ಮುಖೇನವಾಗಿ ವಿಕೆಟ್ಸ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ವಿಕೆಟ್ ಸ್ಪರ್ಧೆಯನ್ನು ಕಾಣ್ತಾ ಇದ್ದಾರೆ. ಹೊಸ ಬ್ಯಾಟರ್ ರಾಕಿ ಆಂಟೋನ ಪಡಿತಾ ಇದ್ದಾರೆ. ಮೊದಲ ಸ್ಟ್ರೈಕರ್ ಹಂತದಲ್ಲಿ ಒಬ್ಬರನ್ನ 5ನೇ ಚೆಂಡನ್ನು ಎದುರಿಸಬೇಕಾಗ್ತದೆ. ರಾಕಿ ಬಾಯ್ ಶ್ರೀಕಾಂತ್ ಸ್ವಾಮಿ ಎಸೆತಕ್ಕಂಥ ಚೆಂಡು ಪಾಯಿಂಟ್ ಬಳಿ ರಾಕಿ ಮೊದಲ ಔಟವನ್ನು ದಾಖಲಿಸಿದ್ರು.
ತನ್ನ ಖಾತೆಯು ಕೂಡ 4-5 ಮುಖೇನವಾಗಿ ಸಾಗ್ತಾ ಇದೆ. 5 ಓಟವನ್ನು ತಲುಪ್ತಾ ಇದೆ. ಬೆರೋಸಿನ ಹೊಡೆತಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಅಶ್ವಮೇಧದ ಬೌಲರ್ಸ್ಗಳು. ಕೊನೆಯ ಚೆಂಡಿನ ಹಂತರ ವೈಡ್ ಬಾಲ್. ಲೆಕ್ಕಾಚಾರದ ಹಂತದಲ್ಲಿ ಉಚಿತಗಳಿಗೆ ಸೌಮ್ಯ ಅವಕಾಶವನ್ನು ಮಾಡಿಕೊಟ್ರು. ಎಕ್ಸ್ಟ್ರಾ ಸ್ವರೂಪವನ್ನು ಕಾಣ್ತಾ ಇದೆ. ತಂಡದ ಮೊತ್ತವೂ ಕೂಡ 6ಕ್ಕೆ ತಲುಪ್ತಾ ಇದೆ. 5 ಓವರ್ಗಳ ಪಂದ್ಯಾಟ ಸಾಗಿ ಬರ್ತಾ ಇದೆ ಕೆಬಿಆರ್ ಕಪ್ ನಲ್ಲಿ. ಈ ನಡುವೆ ಬೇಸರದ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನಂಬಲ ಸಾಧ್ಯತೆ ಕ್ಯಾಚ್ ಅವಕಾಶವನ್ನ ಪಡ್ಕೊಳ್ಳುವಂತ ಹಂತದಲ್ಲಿ ಕೂಡ ಕ್ಷೇತ್ರ ರಕ್ಷಣೆ ಮಾತ್ರ ಮೇಲುಗೈಯನ್ನು ದಾಖಲಿಸ್ತಾ ಇದೆ. ಶಾಟ್ ಲಾಂಗ್ ಆಫ್ ಹಂತದಲ್ಲಿ ಬಹಳ ಶುದ್ಧ ಮಾಡಿದ್ದು ಕ್ಷೇತ್ರ ಪಾಲಕರ ಗುರುತನ್ನ ಕಾಣ್ತಾ ಇದ್ದಾರೆ. ಹನ್ನೆರಡು ಚೆಂಡುಗಳ ಬಳಿಕ 7 ಓಟವನ್ನು ಮಾತ್ರ ದಾಖಲಿಸ್ತಾ ಇದೆ. 7 ರನ್ಸ್. ಎಸ್ಗಾರಿಕೆಯಲ್ಲಿ ಮತ್ತೆ ಹೊಸ ಬೌಲರ್ ಆರಂಭಿಕ ಓವರ್ನಲ್ಲಿ ಹನೀಶ್. ಅದೇ ಬೌಲರ್ ಕೂಡ 3ನೇ ಓವರ್ನ ಪರಿಚಯವನ್ನ ಕಾಣುತ್ತಾ ಇದ್ದಾರೆ. ಸಿಲ್ವರ್ ಸ್ಟ್ರೈಕರ್ ಅಲ್ಲಿ ಬೀಸುವ ಪ್ರಯತ್ನವನ್ನು ದಾಖಲಿಸ್ತಾ ಇದ್ದಾರೆ. ವೈಡ್ ಬಾಲ್. ಅನೇಶ್ ಸಿದ್ದಗನ ಚೆಂಡಿನ ಹಂತರ ಎಕ್ಸ್ಟ್ರಾಸ್ ಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ಓಟಗಳಿಗೆ ಉಚಿತದ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ತಂಡದ ಮೊತ್ತ 8ಕ್ಕೆ ತಲುಪ್ತಾ ಇದೆ. ಬೀಸುವ ಪ್ರಯತ್ನವನ್ನು ದಾಖಲಿಸ್ತಾ ಇದ್ದಾರೆ. ಶಾಟ್ ಬಿಡ್ಬೇಕಿನ ಬಳಿ ಕ್ಯಾಚ್ ಅನ್ನ ಪಡ್ಕೊಂಡ್ರು. ಇತ್ತ ವಿಕೆಟ್ಸ್ ಅನ್ನ ಕಳ್ಕೊಳ್ತಾ ಇದೆ ಶ್ಯಾಮ್ ಮೆಮೋರಿಯಲ್. ಚೆನ್ನೈನ ಆಟಗಾರರು ಒಂದಂತಲೇ ಬೇರೋಸಿನ ಲೆಕ್ಕಾಚಾರದ ಹಂತದಲ್ಲಿ ಕುಸಿತವನ್ನ ಕಾಣುತ್ತಾ ಇದ್ದಾರೆ. ರಂದಾಣೆಗಳನ್ನ ಮುಂದುವರಿಸ್ತಾ ಇಲ್ಲ. ಬಹಳ ಶೋತಮತೆ ಹೆಸರುಗಾರಿಕೆಯನ್ನು ಕಾಣ್ತಾ ಇದೆ. ಮೊದಲ ಚೆಂಡಿಗೆ ಎಕ್ಸ್ಟ್ರಾಸ್ಗೆ ಅವಕಾಶವನ್ನು ಕೊಟ್ಟಿದ್ದಾಗ ಅನೀಶ್ ಬಳಿಕದ ಚೆಂಡಿನಲ್ಲಿ ವಿಕೆಟ್ಸ್ ಅನ್ನ ಪಡಿತಾ ಇದ್ದಾರೆ. ಹೊಸ ಬ್ಯಾಟರ್ ಅಂಕಣ ಒಳಭಾಗದ 8 ಪಡೀತಾ ಇದ್ದಾರೆ. ಹೊಸ ಬ್ಯಾಟರ್ ಭರತ ಅಂಕಣ ಒಳಭಾಗದ 8 ಪಡೀತಾ ಇದ್ದಾರೆ. ಮೊದಲ ಸ್ಟ್ರೈಕರ್ ಅಲ್ಲಿ 3ನೇ ಓವರ್ನ 2ನೇ ಚೆಂಡನ್ನು ಎದುರಿಸಬೇಕಾಗ್ತದೆ ಭರತ. ಶ್ಯಾಮ್ ಮೆಮೋರಿಯಲ್ ಆಟಗಾರ ಭರತ ಸ್ಟ್ರೈಕರ್ ಅನ್ನ ಪಡೀತಾ ಇದ್ದಾರೆ. ಲೆಫ್ಟಿ ಭರತ. ಭರತ ಜಾಣ್ಮೆ ಒಂದು ಪಂದ್ಯಾಟವನ್ನು ಆಡಿದ್ರು. ರನ್ಔಟ್ ಅವಕಾಶ ಆಯ್ತಾ ನಡುವೆ ಡೈರೆಕ್ಟ್ ಹಿಟ್ ದಾಖಲಿಸುವ ಪ್ರಯತ್ನವನ್ನು ಮಾಡಿದ್ರು. ಓಟಗಳ ಸಂಖ್ಯೆ ಪೂರೈಕೆಯನ್ನು ಪಡ್ಕೊಳ್ತಾ ಇದೆ. ನೇರ ಗುರಿಗಳನ್ನು ದಾಖಲಿಸ್ತಾ ಇಲ್ಲ. 1ರ ಸೇರ್ಪಡೆ ತಂಡದ ಮತ ರೋಕಿಗೆ ಸಿದಗನ ಚೆಂಡು ಲೆಗ್ ಲೈನ್ಸ್ ನಡೀತಾ ಇದೆ. ಓಟಗಳಿಗೆ ಅನೇಶ್ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಜಾಣ್ಮೆ ಎಸ್ತವನ್ನ ಮುಂದುವರಿಸ್ತಾ ಇದ್ದಾರೆ. ಡಾಟ್ ಬಾಲ್ ಸೇರ್ಪಡೆಯೂ ಕೂಡ ತಂಡದ ಮೊತ್ತ 9ರಲ್ಲಿ ಸಾಗ್ತಾ ಇದೆ. ಲಾಸ್ 3. ಈ ನಡುವೆ ಬೇಸುವ ಪ್ರಯತ್ನವನ್ನು ದಾಖಲಿಸ್ತಾ ಇದ್ದಾರೆ. ಹೈ ಲೆಫ್ಟ್ ಹ್ಯಾಂಡ್ ಹೊಡೆತ. ಸ್ಕೋರ್ ಲೆಗ್ ಹಂತದಲ್ಲಿ ಕ್ಷೇತ್ರ ರಕ್ಷಣೆ ಮೇಲುಗೈಯನ್ನು ದಾಖಲಿಸ್ತಾ ಇದೆ. ಕ್ಯಾಚ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ವಿಕೆಟ್ಸ್ ಕೂಡ ಆಘಾತ. ರಾಕಿ ಪಂದ್ಯಾಟದ ವಾಪಸ್ ಸಾಥಿಯನ್ನ ಕಾಣ್ತಿರ್ತಕ್ಕಂಥ ರಾಕಿ ವಾಪಸ್ ಸಾಥಿ. ಓಟಗಳು ಬೆರಸಿನ ಹಂತವನ್ನು ದಾಖಲಿಸ್ತಾ ಇಲ್ಲ. ಪಂದ್ಯದ ನಿರ್ಗಮನವನ್ನು ಕಾಣುತ್ತಾ ಇದ್ದಾರೆ ಶ್ಯಾಮ್ ಮೆಮೋರಿಯಲ್ ಆಟಗಾರರು. ಹೊಸ ಬ್ಯಾಟರ್ ಅಂಕಣ ಒಳಭಾಗದ ಹಂತದಲ್ಲಿ ಆಕಾಶ್. ರಿವರ್ಸ್ ಶಾಟ್ ದಾಖಲಿಸ್ತಾ ಇದ್ದಾರೆ. ತನ್ಮುಖೇನವಾಗಿ 1 ಬೌನ್ಸ್ಡ್ ಬೌಂಡ್ರಿ. ಆಕಾಶ್ ಎದುರಿಸಿದ ಚೆಂಡಿಗೆ ಬೌಂಡ್ರಿನ ದಾಖಲಿಸ್ತಾ ಇದ್ದಾರೆ. ಲಾಸ್ಟ್ ಬಾಲ್ ಕೊನೆಯ ಚೆಂಡು ಬಾಕಿ ಉಳಿತಾ ಇದೆ. ರಿವರ್ಸ್ ಶಾಟ್ ದಾಖಲಿಸ್ತಾ ಇದ್ದಾನೆ. ಸೀಮಿತ ಪ್ರದೇಶವನ್ನು ಕ್ರಮಿಸ್ತಾ ಇದ್ದಾರೆ. 1ರ ಸೇರ್ಪಡೆ. ಓವರ್ ಕೂಡ ಮುಕ್ತಾಯವನ್ನ ಕಾಣುತ್ತಾ ಇದೆ. ಆಕಾಶ್ ಬೆರೋಸಿನ ಯತ್ನವನ್ನು ದಾಖಲಿಸ್ತಾ ಇದ್ದಾರೆ. ಪರ್ಫೆಕ್ಟ್ ಕನೆಕ್ಟಿಂಗ್ ಶಾಟ್ ನಲ್ಲಿ ದಾಂಡಿಗೆ ದೊರಕ್ತಾ ಇಲ್ಲ.
ಒಂದರ ಸೇರ್ಪಡೆ ಮುಖ್ಯವಾಗಿ 3 ಓವರ್ಗಳ ಮುಕ್ತಾಯ. ತಂಡದ ಮೊತ್ತ 15. 15 loss of important 3 wickets. ಹೊಸ ಬೌಲರ್ ಎಸಗಾರಿಕೆಯಲ್ಲಿ ಸ್ವಸ್ತಿಕ್. ಸ್ವಸ್ತಿಕ್ ಎಸಗಾರಿಕೆ ಗುರುತನ್ನ ಪಡೀತಾ ಇದ್ದಾರೆ. ಲಾಸ್ಟ್ 4 ಮಿನಿಟ್ಸ್. ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನದಲ್ಲಿ ಸ್ವಸ್ತಿಕ್ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಜಾನ್ ಮೇಸ್ತವನ್ನ ದಾಖಲಿಸಿದ್ರು, ಡಾಟ್ ಬಾಲ್ ಅನ್ನು ದಾಖಲಿಸ್ತಾ ಇದ್ದಾರೆ. ಪಂದ್ಯದ ಉಳಿತಾಯವನ್ನು ತೋರ್ಪಡಿಸ್ತಾ ಇದ್ದಾರೆ. ರಿವರ್ಸ್ ಶಾಟ್ ನಡುವೆ ಸೀಮಿತ ಪ್ರದೇಶವನ್ನು ಕ್ರಮಿಸ್ತಾ ಇದೆ. 2 ಓಟಗಳು. ಕೆವಿಆರ್ ಕಪ್ ಜೂನಿಯರ್ ಟ್ರೋಫಿಯ ಹೋರಾಟ ಯಶಸ್ವಿ. ಒಂದು ವರ್ತೂರು ಹೈಸ್ಕೂಲ್ ಮೈದಾನದಲ್ಲಿ ಒಂದು ದಾಖಲೆಯ ಪಂದ್ಯಾಕೂಟ. 4 ದಿನಗಳ ಕಾಲದಲ್ಲಿ ಜರುಗಿರ್ತಕ್ಕಂಥ ಹಗಲು ರಾತ್ರಿಯ ಪಂದ್ಯಾಟ. ಟೀಮ್ ಇಂಡಿಯಾ ಬಾಬು 11 ವರ್ತೂರು ಸ್ಪೋರ್ಟ್ಸ್ ಕ್ಲಬ್ ಇವರ ಸಾರಥ್ಯದಲ್ಲಿ ಜರುಗಿ ಬಂದಿರತಕ್ಕಂಥ ಒಂದು ದಾಖಲೆ ಮಟ್ಟದ ಪಂದ್ಯಾಟ. ಅಂಕಣ ಒಳಭಾಗದಲ್ಲಿ ಅಂತಿಮ ದಿನದ ಫ್ರೀ ಕ್ವಾರ್ಟರ್ ಫೈನಲ್ ಪಂದ್ಯಾಟಗಳು ಸಾಗಿ ಬರ್ತಾ ಇದೆ. ತಂಡದ ಮೊತ್ತ 18. ಈ ತಂಡವೇ ಬೆರೋಸಿನ ಹೊಡೆತ ಗೆತ್ತವನ್ನು ಮಾಡ್ತಾ ಇದ್ದಾರೆ. ಲೆಗ್ ಲೈನ್ಸ್ ನಡೀತಾ ಇದೆ. ಡಾಟ್ ಬಾಲ್ ಸೇರ್ಪಡೆ. ಕೊನೆಯ 2 ಚೆಂಡು ಕೂಡ ಬಾಕಿ ಉಳಿತಾ ಇದೆ. ನೆಟ್ಟ ನೇರದ ಪ್ರಯತ್ನ ಬರುತ್ತಾ ಇದೆ. ಸತತ ಕ್ಷೇತ್ರ ಮುಂದುವರಿಸಿದ್ರು. ಬ್ಯಾಕ್ವರ್ಡ್ ಹಂತದಲ್ಲಿ ಕೂಡ ಓಟವನ್ನು ದಾಖಲಿಸ್ತಾ ಇದ್ದಾರೆ. ರಿಸ್ಕಿ ಓಟವನ್ನು ದಾಖಲಿಸಿದ್ರು. 5ನೇ ಚೆಂಡಿಗೆ 1ರ ಪೂರೈಕೆಯನ್ನು ಕಾಣ್ತಾ ಇದೆ. ತನ್ನ ಮೊತ್ತವೂ ಕೂಡ 19ಕ್ಕೆ ತಲುಪ್ತಾ ಇದ್ರೆ. 4ನೇ ಓವರ್ನ ಅಂತಿಮ ಚೆಂಡು. ಸ್ವಸ್ತಿಕ್ ಓವರ್ ನಲ್ಲಿ ಬಾಕಿ. ಈ ನಡುವೆ ಸುಂದರತೆ ಎಸೆತವನ್ನು ದಾಖಲಿಸಿದ ಪ್ರಯತ್ನದ ಹಂತದಲ್ಲಿ 1ರ ಸೇರ್ಪಡೆಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ತಂಡದ ಮೊತ್ತ 20ಕ್ಕೆ ತಲುಪ್ತಾ ಇದೆ. ಓವರ್ ಕೂಡ ಮುಕ್ತಾಯ. ಅಂತಿಮ 6 ಚೆಂಡಿನ ಪಂದ್ಯಾಟ ಬಾಕಿ ಉಳಿತಾ ಇದೆ. ಅಂತಿಮ 1 ನಿಮಿಷ ಬಾಕಿ ಇದೆ. ಗಮನಿಸ್ಕೊಳ್ಬೇಕು. ಅಶ್ವಮೇಧ ಪನಿಷ್ಮೆಂಟ್ ಇರ್ತದೆ. ಸಮಯ ಮೀರಿದ್ರೆ 2 ಫೀಲ್ಡರ್ಸ್ ಗಳು 30 ಸರ್ಕಲ್ ನ ಒಳಗಾಡಬೇಕಾಗ್ತದೆ. ಗಮನಿಸ್ಕೊಳ್ಳಿ. ಅಶ್ವಮೇಧ ಕ್ಯಾಪ್ಟನ್. ಕೆಬಿಆರ್ ಕಪ್ ಒಂದು ಯಶಸ್ವಿಯ ಪಂದ್ಯಾಟ. ಬಹಳಷ್ಟು ಅದ್ದೂರಿ ಮಟ್ಟದಲ್ಲಿ ಸಾಗಿ ಬರ್ತಿರ್ತಕ್ಕಂಥ ಪಂದ್ಯಾಕೂಟವೂ ಕೂಡ ಯೂಟ್ಯೂಬ್ ಮುಖ್ಯವಾಗಿ ನೇರ ಪ್ರಸಾರದಲ್ಲಿ ಸಾಗ್ತಾ ಇದೆ. CR7 ಸ್ಪೋರ್ಟ್ಸ್ ಈ ಪಂದ್ಯದ ಚಿತ್ರೀಕರಣವನ್ನು ವಿತರಣೆ ಮಾಡ್ತಾ ಇದ್ದಾನೆ. ಮೊದಲ ಬಾರಿಗೆಯೂ ಕೂಡ ಈ ಟೆನ್ನಿಸ್ ರಂಗದಲ್ಲಿ ಸ್ಟಂಪ್ ಮೈಕ್ ನ ಅಳವಡಿಕೆಯ ಒಂದು ಪಂದ್ಯಾಕೂಟವೂ ಕೂಡ ಬೀಸುವ ಪ್ರಯತ್ನಗಳು ಜರುಗ್ತಾ ಇದೆ. ಕೊನೆ ಓವರ್ನ ಮೊದಲ ಚೆಂಡಿನ ಹಂತದಲ್ಲಿ ಆಕಾಶ್ 2 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಡಿಕ್ಲೇರ್ಡ್ ಏರಿಯಾ 2ರ ಸೇರ್ಪಡೆಗಳಿಗೆ ಬೌಲರ್ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ತಂಡದ ಮೊತ್ತವೂ ಕೂಡ 22ಕ್ಕೆ ತಲುಪ್ತಾ ಇದೆ. ಬಿರುಸಿನ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ರಿವರ್ಸ್ ಶಾಟ್ ನಡುವೆ ಸಿಕ್ಸರ್ ಕೂಡ. 6 ಓಟದ ಸೇರ್ಪಡೆ. ಆಕಾಶದ ಭರ್ಜರಿ ಒಂದು ಪಂದ್ಯಾಟವನ್ನು ಅಂತಿಮ ಹಂತದಲ್ಲಿ ಆಡ್ತಾ ಇದ್ದಾರೆ. ಸಿಕ್ಸರ್ಗಳು ಮುಖ್ಯವಾಗಿ ತಂಡದ ಮೊತ್ತ 28, 28. ಬಹಳಷ್ಟು ಉತ್ತಮ ರಂದಾಣೆಯನ್ನು ಕಾಣ್ತಾ ಇದ್ದಾರೆ. ಕೊನೆಯ 4 ಚೆಂಡು ಕೂಡ ಇನ್ನಿಂಗ್ಸ್ ನಲ್ಲಿ ಬಾಕಿ ಉಳಿತಾ ಇದೆ. ಮೊದಲ ಸೆಕ್ಷನ್ ಹಂತದ ಇನ್ನಿಂಗ್ಸ್ ನಲ್ಲಿ ಬಾಕಿ ಉಳಿತಾ ಇದೆ. 30 ಸೆಕೆಂಡ್ಸ್ ಬಾಕಿ ಉಳಿತಾ ಇದೆ. ಓವರ್ ಮುಕ್ತಾಯಕ್ಕಾಗಿ ಗಮನಿಸಿಕೊಳ್ಬೇಕು. ಅಶ್ವಮೇಧ ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ. ಈ ಹಂತದಲ್ಲಿ ಓಟಗಳು ಬರ್ತಾ ಇಲ್ಲ.
ಈತ ನಡುವೆ ತನ್ಮುಖೇನವಾಗಿ ಕೂಡ ಲೆಗ್ ಲೈನ್ಸ್ ನಡೀತಾ ಇದೆ. ಟೈಮ್ ಓವರ್. ಅಂಪೈರ್ಸ್ ಟೈಮ್ ಓವರ್ ಆಗಿದೆ. 2 ಫೀಲ್ಡರ್ಸ್ 32 ಸರ್ಕಲ್ ನ ಒಳಗಡೆ ಆಡಬೇಕು, ಗಮನಿಸ್ಕೊಳ್ಳಿ. ಇನ್ನೂ ಕೂಡ ಸಮಯ ಮೀರುವಂತಿಲ್ಲ. 2 ಫೀಲ್ಡರ್ ಮತ್ತೆ 3 ಫೀಲ್ಡರ್ ಆಗ್ತದೆ. ಶೀಘ್ರಗತಿಯಲ್ಲಿ 2 ಫೀಲ್ಡರ್ಸ್ 32 ಸರ್ಕಲ್ಗೆ ಬನ್ನಿ. ಕೊನೆಯ 2 ಚೆಂಡು ಬಾಕಿ ಉಳಿತಾ ಇದೆ. 5ನೇ ಸೆತ ಸ್ಟೆಪ್ ಔಟ್ ಮಾಡುವ ಹಂತದಲ್ಲಿ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಅನ್ನು ದಾಖಲಿಸ್ತಾ ಇದ್ದಾರೆ. ವಿನೂಸ್ ಹೆಸರಿನ ಚೆಂಡು ಲಾಂಗ್ ಆಫ್ ಮಾಡುವ ಹಂತದಲ್ಲಿ ಹೊಡೆತವನ್ನು ದಾಖಲಿಸಿದ್ರು. 1 ಓಟ ಸೇರ್ಪಡೆ. 2ನೇ ಹಂತದಲ್ಲಿ ರನ್ಔಟ್ಗಳ ಮುಖ್ಯವಾಗಿ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದೆ. 1ರ ಅವಕಾಶವನ್ನ ಮಾಡಿಕೊಟ್ರು. ಮುಕ್ತಾಯವನ್ನ ಕಾಣ್ತಾ ಇದೆ. ಮೊದಲ ಸೆಕ್ಷನ್ 30 ಎಸೆತಗಳ ಬಳಿಕ 29 ಓಟವನ್ನು ದಾಖಲಿಸ್ತಾ ಇದೆ ಶಾಮ್ ಮೆಮೋರಿಯಲ್ ಚೆನ್ನೈ. ಟಾರ್ಗೆಟ್ ಸಂಖ್ಯೆ 30 ದಾಟಬೇಕಾಗ್ತದೆ. ಅಶ್ವಮೇಧ 30 ಬಾಲ್ 30 ರನ್ಸ್ ನೀಡ್. 30ಕ್ಕೆ 30. ಬಿಸಿಲಿನ ತವಕದ ಪಂದ್ಯಾಟದ ಮುಕ್ತಾಯದ ಬಳಿಕ ಕೆವಿಆರ್ ಕಪ್ ಜೂನಿಯರ್ ಟ್ರೋಫಿಯ ಲೈಟ್ಸ್ ಗಳಾನ್ ಆಗ್ತಾ ಇದೆ. ಹಗಲಿನ ಪಂದ್ಯಾಟದ ಬಳಿಕ ರಾತ್ರಿಯ ಒಂದು ಸೂಚನೆ ನೀಡ್ತಾ ಇದೆ. ಕೆವಿಆರ್ ಕಪ್ ನ ಲೈಟ್ಸ್ ಗಳು ಬಹಳಷ್ಟೊಂದು ಬಲಾಢ್ಯ ತಂಡಗಳು ಕೂಡ ಎದರ ಬದರಿನ ಹೋರಾಟವನ್ನು ನಡೆಸ್ತಾ ಇದೆ. ಅಂತಿಮ ಹಂತದ ಕೆವಿಆರ್ ಜೂನಿಯರ್ ಟ್ರೋಫಿಯ ಕದನಗಳನ್ನು ನಡೆಸ್ತಾ ಇದೆ. ಅಶ್ವಮೇಧದವರು ಗಮನಿಸ್ಕೊಳ್ಳಿ. 12th ಮ್ಯಾನ್ ಕಾಂಬಾಕ್ಸ್ಗೆ ಬರಬೇಕು. ಆರಂಭಿಕ ಬ್ಯಾಟರ್ಗಳಾಗಿ ರಾಜ್ಯದ ಪ್ರಮುಖ ಆಟಗಾರರು ಕೂಡ ತರುಣ್ ಪಡಬೇದ್ರ ಮತ್ತು ಶ್ರೀಕಾಂತ್ ಸ್ವಾಮಿ ಅಂಕಣಗಳ ಭಾಗದ ಎಂಟ್ರನ್ನ ಪಡೀತಾ ಇದ್ದಾರೆ. ಒಂದಂತಲೂ ಕೂಡ ಸ್ಟ್ರೈಕರ್ ಅನ್ನ ಪಡೀತಾ ಇದ್ದಾರೆ. ತರುಣ್ ಪಡಬೇದ್ರ ಇತ್ತೀಚಿನ ದಿನಗಳಲ್ಲಿ ಇಸಾನ್ ಸ್ಪೋರ್ಟ್ಸ್ ಪರವಾಗಿ ಆಡುವಂತ ಆಟಗಾರರು. ನಾನ್ ಸ್ಟ್ರೈಕರ್ ಹಂತದಲ್ಲಿ ಶ್ರೀಕಾಂತ್ ಸ್ವಾಮಿ ಜೈ ಕರ್ನಾಟಕ ಬೆಂಗಳೂರು ಪರವಾಗಿ ಆಡುವಂತ ಆಟಗಾರರು. ಸಂಜಯ್ ಮೊದಲವರೆಗಾಗಿ ಮೊದಲ ಹಂತದಲ್ಲಿ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ಹಂತದಲ್ಲಿ ಡಾಟ್ ಬಾಲ್ ಅನ್ನು ದಾಖಲಿಸ್ತಾ ಇದ್ದಾನೆ ಸಂಜಯ್. ಎಂಪಿಟಿ ಓಟಗಳಿಗೆ ಅವಕಾಶವನ್ನು ಆರಂಭಿಕ ಚಣಿಯಲ್ಲಿ ಮಾಡಿಕೊಡುತ್ತಾ ಇಲ್ಲ. ಜಾನ್ ಮೇಯಸ್ ಡಾಟ್ ಬಾಲ್ ಸೇರ್ಪಡೆ. ಸ್ಟ್ರೈಕರ್ ಅಲ್ಲಿ ತರುಣ್ ಪಡೆಬಿದ್ರೆ. ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನವನ್ನು ಮಾಡಿದ್ರು. ಓಟಗಳಿಗೆ ಈ ಹಂತದಲ್ಲಿ ಮತ್ತೆ ಸಂಜಯ್ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಬಿರುಸಿನ ಹೊಡೆತವನ್ನು ದಾಖಲಿಸುವ ಲೆಕ್ಕಾಚಾರ. ಮಿಡ್ ವಿಕೆಟ್ ಬಳಿ ಕ್ಷೇತ್ರ ರಕ್ಷಣೆ ಬರ್ತಾ ಇದೆ. 3ನೇ ಚೆಂಡಿನ ಹಂತದಲ್ಲಿ ಮೊದಲ ಓಟವನ್ನ ತರುಣ್ ದಾಖಲಿಸಿದ್ರು. ತನ್ನ ಖಾತೆ ಆರಂಭವನ್ನ ಪಡ್ಕೊಳ್ತಾ ಇದೆ ಅಶ್ವಮೇಧ. ತನ್ನ ಮತ್ತೆ 1ಕ್ಕೆ ತಲುಪ್ತಾ ಇದೆ. ಸ್ಟ್ರೈಕರ್ ಬದಲಾವಣೆ ಅಂತಲೇ ಶ್ರೀಕಾಂತ್ ಸ್ವಾಮಿ ಸ್ಟ್ರೈಕರ್ ಅಲ್ಲಿ 4ನೇ ಚೆಂಡನ್ನು ಧರಿಸಬೇಕಾಗ್ತದೆ. ಬೇರೋಸಿನ ಹೊಡೆತ ನೆಟ್ಟ ನೆರದ ಹಂತಲೇ ಸಾಗ್ತಾ ಇದೆ ಚೆಂಡು. ಸಿಮಾರೈಕೆ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್ ನೇರವಾಗಿ ಹೊರ್ತೂರು ಹೈವೇಗೆ ಸಾಗ್ತಾ ಇದೆ ಚೆಂಡು. ಟ್ರಾಫಿಕ್ ನಲ್ಲಿ ಸಿಲುಕ್ತಾ ಇದೆ. ಆ ಚೆಂಡನ್ನ ಕಾಪಾಡಿ.
ತಂಡದ ಮೊತ್ತ ಈ ಆ ರೋಚಗಳ ಮುಖ್ಯವಾಗಿ 7ಕ್ಕೆ ತಲುಪ್ತಾ ಇದೆ. ತಂಡದ ಮೊತ್ತ 7ರಲ್ಲಿ ಸಾಗ್ತಾ ಇದೆ. ಎದುರಿಸಿದ ಮೊದಲ ಚೆಂಡಿಗೆ ಸ್ವಾಮಿ ಸಿಕ್ಸರ್ ದಾಖಲಿಸ್ತಾ ಇದ್ದಾರೆ. ಬಡ ಸಿಡಿಲಿನ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. 30ರ ಒಂದು ಟಾರ್ಗೆಟ್ ನ ಪಂದ್ಯಾಟ ಆರಂಭಿಕ ಆಟಗಾರರು ರಂದಾಣೆ ಲೆಕ್ಕಾಚಾರವನ್ನು ಮುಂದುವರಿಸ್ತಾ ಇದ್ದಾರೆ. ಸಂಜಯ್ ಬಿಟ್ಟಿದ್ದಕ್ಕಂತ 5ನೇ ಸೆತ ಓಟಗಳು ಬರ್ತಾ ಇಲ್ಲ. ಪವರ್ ಪ್ಲೇನ ಅಂತಿಮ ಒಂದು ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ಕೊನೆಯ ಚೆಂಡು ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್. ಜಾಣ್ಮೆ ಆಟವನ್ನು ಆಡ್ತಾ ಇದ್ದಾರೆ. ನಂಬುಗೆಯಿಂದ ಆಟವನ್ನು ಆಡ್ತಾ ಇದ್ದಾರೆ. ತಟ್ಟಿ ಮುಟ್ಟುವ ಹಂತದಲ್ಲಿ ಒಂದು ಓಟವನ್ನು ಸ್ವಾಮಿ ದಾಖಲಿಸ್ತಾ ಇದ್ದಾರೆ. ಸೇರ್ಪಡೆ ಹಂತದಲ್ಲಿ ಮೊದಲ ಪವರ್ ಪ್ಲೇನ ಓವರ್ಗಳ ಮುಕ್ತಾಯವನ್ನು ಕಾಣ್ತಾ ಇದೆ. ಆರಂಭಿಕ 6 ಚೆಂಡಿನಲ್ಲಿ ಅಶ್ವಮೇಧ 8 ಓಟವನ್ನು ದಾಖಲಿಸ್ತಾ ಇದೆ. ಜಯಕ್ಕಾಗಿ ಇನ್ನೂ ಕೂಡ 22 ಓಟವನ್ನು ದಾಖಲಿಸಬೇಕಾಗ್ತದೆ. 24 ಎಸೆತಗಳು ಬಾಕಿ. 24 balls 22 runs need. ಹೊಸ ಬೌಲರ್ ಅಖಿಲೇಶ್. ಬೇರೋಸೇನ ಹೊಡೆತ. ಬ್ಯಾಂಗ್ ಬ್ಯಾಂಗ್ ಮ್ಯಾಕ್ಸಿಮಮ್ ಶಾರ್ಟ್ ಸಿಕ್ಸರ್. ಈ ಹಂತದಲ್ಲಿ ಭಾಗದಲ್ಲಿ ಅತಿ ದೂರದ ಸಿಕ್ಸರ್ ದಾಖಲಿಸುವಂತ ಹೆಸರನ್ನ ಕಂಡ್ರೆ ಶ್ರೀಕಾಂತ್ ಸ್ವಾಮ್ಯ ಹೆಸರನ್ನ ಪಡ್ಕೊಳ್ತಾ ಇದೆ. ಹೊರತೂರು ಹೈಸ್ಕೂಲ್ ಮೈದಾನದಲ್ಲಿ ಬರ್ರ ಸಿಡಿಲಿನೊಂದು ಪಂದ್ಯಾಟವನ್ನ ಕೂಡ ಆಡುತ್ತಾ ಇದ್ದಾರೆ. ಈ ಸಿಕ್ಸರ್ ಮುಖ್ಯವಾಗಿ ತಂಡದ ಗಳಿಕೆ 14ಕ್ಕೆ ತಲುಪ್ತಾ ಇದೆ. 14. ಸ್ಟೆಪ್ ಔಟ್ ಮಾಡಿ ನೆಟ್ಟ ನೇರದ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಮತ್ತೆ ಚೆಂಡು ನೇರವಾಗಿ ವರ್ತೂರು ಹೈವೇಗೆ ಡೈರೆಕ್ಟ್ 6. ಪಂದ್ಯದ ಚಿತ್ರೀಕರಣವನ್ನು ಬದಲಿಸ್ತಾ ಇದ್ದಾರೆ ಸ್ವಾಮಿ. ಶ್ರೀಕಾಂತ್ ಸ್ವಾಮಿ ಆಟ ಕೈ ಹಿಡಿತಾ ಇದೆ. ಈ ನಡುವೆ ಮತ್ತೆ ಸ್ಕೋರ್ ಲೈನ್ ನಲ್ಲಿ ಹೊಡೆತ. ಸಿಕ್ಸರ್ ಮುಖ್ಯವಾಗಿ ಪಂದ್ಯಾಟವನ್ನ ಸುಲಭ ರೀತಿಯಲ್ಲಿ ಜಯವನ್ನ ದಾಖಲಿಸುವಂತ ಹೊಸ್ತಿಲನ್ನ ಕಾಣ್ತಾ ಇದೆ. ಇನ್ನು ಕೂಡ ಜಯಕ್ಕಾಗಿ 4 ಓಟಗಳು ಬರಬೇಕಾಗ್ತದೆ. ಬರಸಿರಿನ ಹೊಡೆತಗಳು ಕಾಣ್ತಾ ಇದೆ. ಪಂದ್ಯ ಮೆಚ್ಚುವೊಂದು ಆಟಗಾರರು ಮೆಚ್ಚುವೊಂದು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಬೀಸುವ ಪ್ರಯತ್ನ ಕನೆಕ್ಟಿಂಗ್ ಅನ್ನ ಕಾಣ್ತಾ ಇಲ್ಲ. ಕ್ಯಾಚ್ ಆಗೋ ಸಾಧ್ಯತೆ ನಡುವೆ ಸ್ವಾಮಿ ವಿಕೆಟ್ಸ್ ಕಳ್ಕೊಳ್ತಾ ಇದೆ. ಬೆರೋಸಿನ ಲೆಕ್ಕಾಚಾರದ ಬಳಿಕ ಪಂದ್ಯದ ವಾಪಸ್ ಸಾಧ್ಯನ ಕಾಣಬೇಕಾಗ್ತದೆ. ಬೆರೋಸೇನ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಲಾಂಗ್ ಬಾಲ್ ಮೇಲ್ಭಾಗದಲ್ಲಿ ಕ್ಷೇತ್ರ ರಕ್ಷಣಾ ವೈಫಲ್ಯತೆ ತನ್ಮುಖವಾಗಿ ಬೌಂಡ್ರಿ. 4 ಓಟದ ಸೇರ್ಪಡೆ ಶ್ರೇಯಸ್ ತಾಂಡಿನಿಂದ ಕಾಣ್ತಾ ಇದ್ದಾರೆ. ಮೊದಲ ಚೆಂಡಿಗೆ ಬೌಂಡ್ರಿ. ಅಶ್ವಮೇಧ ಕ್ವಾರ್ಟರ್ ಫೈನಲ್ ಎಂಟ್ರನ್ನ ಪಡೀತಾ ಇದೆ. ಯಶಸ್ವಿಯಾಗಿ ಅಶ್ವಮೇಧ ತಂಡ ಜಯಿಸ್ತಾ ಇದೆ. ಈ ಪಂದ್ಯ ಪುರುಷೋತ್ತಮ ಪ್ರಶಸ್ತಿ ಬಹಳ ಶುದ್ಧ ರೀತಿಯಾಗಿ ದಾಂಡನ ಬೀಸಿದ್ರು. ಎಸ್ಗಾರಿಕೆಯಲ್ಲೂ ಕೂಡ ಮೇಲುಗೈಯನ್ನು ದಾಖಲಿಸಿದ್ರು. ಶ್ರೀಕಾಂತ್ ಸ್ವಾಮಿ ಫ್ರಮ್ ಅಶ್ವಮೇಧ ಮುಖ್ಯ ವೇದಿಕೆಗೆ ಬಂದು ಶ್ರೀಕಾಂತ್ ಸ್ವಾಮಿ ಈ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ಪಡ್ಕೊಳ್ಳಿ. ಅದೇ ರೀತಿ
ಶ್ಯಾಮ್ ಮೆಮೋರಿಯಲ್ ಚೆನ್ನೈ ಆಟಗಾರರು ಮುಖ್ಯ ವೇದಿಕೆಯಲ್ಲಿ ಪಂದ್ಯಾಕೂಟದ ನೆನಪಿನ ಕಾಣಿಕೆಯನ್ನು ಪಡ್ಕೊಳ್ಬೇಕು. ಶ್ಯಾಮ್ ಮೆಮೋರಿಯಲ್ ಕ್ಯಾಪ್ಟನ್ ಮೊಮೆಂಟೋ ಕಲೆಕ್ಟ್ ಪನ್ನಿಕೊಂಗೋ. ಈ ಬಳಿಕ ಮುಂದಿನ ಪಂದ್ಯಾಟ ಸಾಗ್ತದೆ. ಎರಡು ಬಲಿಷ್ಠ ಬಲಾಢ್ಯ ತಂಡದ ಗುರುತನ ಕಂಡಿತಕ್ಕಂತ 4ನೇ ದಿನದ 2 ಆಕರ್ಷಕ ತಂಡಗಳು. ಭಗೀರಥ ಬಳ್ಳಾರಿಯ ತಂಡವು ಮತ್ತು ಅಶ್ವಮೇಧ ತಂಡಗಳ ನಡುವಿನ ಕ್ವಾರ್ಟರ್ ಫೈನಲ್ ಪಂದ್ಯಾಟ. ಪಂದ್ಯ ಬದಲಾವಣೆ ಇತ ವೀಕ್ಷಕ ವಿವರಣೆಯಲ್ಲೂ ಕೂಡ ಅಭಿಲಾಷ್ ಫ್ರಮ್